ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಬನ್ನಿ. ಅಲ್ಲಿವರೆಗೂ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶುರುವಿನಲ್ಲಿ ಅಪೇಕ್ಷ, ಭೂಮಿ ಮತ್ತೆ ಅಜಿತ್ ನ ನೋಡ್ಕೊಂಡ್ಬಂದು ಇಲ್ಲಿ ದೇವಯಾನಿ ಹತ್ರ ಎಲ್ಲ ವಿಷಯ ಬಂದು ಹೇಳ್ತಾರೆ. ಅವ್ರಿಬ್ರು ನೋಡಿದ್ರೆ ಇವಾಗ ಪ್ರಪೋಸ್ ಮಾಡ್ಕೊಂತಿದ್ದಾರೆ. ನನ್ಗೆ ಏನು ಅಂತ ಅರ್ಥನೇ ಆಗ್ತಿಲ್ಲ. ಹಾಗಾದ್ರೆ ಅವರಿಬ್ರು ನಿಜವಾಗ್ಲೂ ಮದ್ವೆ ಆಗಿರೋದು ಸುಳ್ಳಾಗ್ತೆ ಅಂತ ಕೇಳ್ತಾರೆ. ಆಗ ದೇವಯಾನಿ, ಹೌದು, ನನಗೂ ಅದೇ ಅನುಮಾನ ಬರ್ತಿದೆ. ಅಷ್ಟಕ್ಕೂ ಅವರಿಬ್ರು ಪ್ರಪೋಸ್ ಮಾಡ್ಕೊಳ್ಳೋದು ಅಂದ್ರೆ ಏನು? ಅವರಿಬ್ರು ಇಷ್ಟು ದಿನಕ್ಕೂ ಗಂಡ ಹೆಂಡ್ತಿನೇ ಅಲ್ವಾ? ನಂಗೆ ಅನ್ನಿಸ್ತಿದೆ ಅವರಿಬ್ರು ನಿಜವಾದ ಗಂಡ ಹೆಂಡ್ತಿನೇ ಅಲ್ಲ ಅಂತ. ನಂಗೆ ಯಾಕೋ ಅಲ್ಲ ಅಂತ ಅನಿಸ್ತಿದೆ. ಅಜಿತ್ ಪ್ರಪೋಸ್ ಮಾಡೋ ಜಾಗಕ್ಕೆ ಭೂಮಿ ಯಾಕೆ ಹೋಗ್ಬೇಕು? ನಿಜವಾಗ್ಲೂ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇದರಿಂದ ಏನೋ ಸತ್ಯ ಇದೆ. ಇವರಿಬ್ರು ನಿಜವಾಗ್ಲೂ ಮದ್ವೆನೇ ಆಗಿಲ್ಲ ಅಂತ ಅನಿಸ್ತಿದೆ ಅಂತ ದೇವಯಾನಿ ಅಪೇಕ್ಷ ಹತ್ರ ಹೇಳ್ತಿರ್ತಾರೆ. ಆಗ ಅಪೇಕ್ಷ ಕೂಡ, ಹೌದು ಅತ್ತೆ, ನಂಗೂ ಅದೇ ರೀತಿ ಅನುಮಾನ ಬರ್ತಿದೆ. ಅಪೇಕ್ಷ ಹೇಳ್ತಾರೆ. ಆಗ ದೇವಯಾನಿ, ಇದರಿಂದ ಏನೋ ಇದೆ, ನಾವಿಬ್ರು ಸೇರ್ಕೊಂಡು ಕಂಡು ಹಿಡಿಯಲೇಬೇಕು. ಅದೇನೋ ಅಂತ ಆದಷ್ಟು ಬೇಗ ಕಂಡು ಹಿಡಿಯೋಣ. ಏನಿರ್ಬೋದು? ಆಗ ಅಪೇಕ್ಷ, ಹೌದು ಅತ್ತೆ, ಇದನ್ನ ಆದಷ್ಟು ಬೇಗ ನಾವು ಕಂಡು ಹಿಡಿಯಲೇಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಆಗ ಭೂಮಿ, ಸಾಹೇಬ್ರೆ, ನಾನು ದಿವಸ ಅಂತೂ ಯಾವತ್ತೂ ಮರೆಯೋದಿಲ್ಲ ಸಾಹೇಬ್ರೆ. ನನಗೆ ತುಂಬಾನೇ ಖುಷಿ ಆಗ್ತಿದೆ. ಏನೇನೆಲ್ಲ ಕೊಡ್ಸಿದ್ರಿ ಸಾಹೇಬ್ರೆ? ನಂಗೆ ಏನೇನ್ ಬೇಕು ಅದೆಲ್ಲ ಕೊಡ್ಸಿದೀರಾ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಸಾಹೇಬ್ರೆ. ನಾನ್ ಸಾಯೋ ತನಕ ಇದನ್ನ ಮರೆಯೋದಿಲ್ಲ ಸಾಹೇಬ್ರೆ. ಅಷ್ಟು ತುಂಬಾನೇ ಖುಷಿ ಆಗ್ತಿದೆ ನನಗೆ. ಅಷ್ಟು ನೆನಪಾಗ್ತಿದೆ ಇವತ್ತಿನ ದಿವಸ ಸಾಹೇಬ್ರೆ ಅಂತ ಭೂಮಿ ಅವರು ಹೇಳ್ತಾರೆ. ಆಗ ಅಜಿತ್ ಅವರು, ಭೂಮಿ, ಇಂಥ ಮಾತುಗಳನ್ನೆಲ್ಲ ನೀನು ನಿನ್ ಬಾಯಲ್ಲಿ ಆಡ್ಬೇಡ. ನೋಡು, ನೀನ್ ಯಾವಾಗ್ಲೂ ಖುಷಿಯಾಗಿರೋದೇ ನನ್ನ ಆಸೆ. ನೀನ್ ಖುಷಿ ಆಯ್ತಲ್ವಾ, ನಂಗೆ ಅಷ್ಟೇ ಸಾಕು. ನೀನ್ ಯಾವಾಗ್ಲೂ ಖುಷಿಯಾಗಿರೋದೇ ನನ್ನ ಆಸೆ. ನಾನೇನೋ ಪ್ರಪೋಸ್ ಮಾಡ್ದೆ, ಆದ್ರೆ ಭೂಮಿ ಏನು ಉತ್ತರನೇ ಕೊಡ್ಲಿಲ್ವಲ್ಲ. ಅಲ್ಲಿಗೆ ಯಾಕೆ ಅಪೇಕ್ಷದೊಂದೆ? ಅಪೇಕ್ಷೆಗೆ ನಾವಿಲ್ಲ ಇದೀವಿ ಅಂತ ಹೇಗ್ ಗೊತ್ತು? ಅಷ್ಟಕ್ಕೂ ನಮ್ಮನ್ನ ಹುಡ್ಕೊಂಡು ಯಾಕೆ ಬಂದಿದ್ಲು? ಅಜಿತ್ ಅವರು ಯೋಚನೆ ಮಾಡ್ತಿರ್ತಾರೆ. ಆಗ ಭೂಮಿ, ಸಾಹೇಬ್ರೆ, ಓಡೋಣ ಅಂತ ಕೇಳ್ತಾರೆ. ಆಗ ಅಜಿತ್, ಸರಿ ಸರಿ ಭೂಮಿ, ಓಡೋಣ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಸತ್ಯ ಅವರು ಬರ್ತಾರೆ. ಏನೋ ಅಜಿತಾ, ನೀನ್ ಅನ್ಕೊಂಡಾಗೆ ಆಯ್ತೇನೋ? ಖುಷಿಯಿಂದ ಅವರು ಮತ್ತೆ ಆಗ್ತಾರೆ. ಆಗ ಸತ್ಯ ಅವರು, ಏನಿದೆ, ನನ್ನನ್ನೇ ಗುರಾಯಿಸ್ತಿದ್ದೇನಲ್ಲ ಅಂತ ನೋಡ್ತಾರೆ. ಆಗ ಅಜಿತ್, ಹೌದು, ಇಲ್ಲ, ನಾನು ಅನ್ಕೊಂಡಂಗೆ ಆಯ್ತು. ಅಪೇಕ್ಷೆ ಒಂಚೂರು ಬಂದಿಲ್ಲ. ಭೂಮಿ ಹೇಳ್ತಾರೆ. ಆಗ ಅಜಿತ, ಏನು ಇದಿಲ್ಲ ಅಂತ ಕೇಳ್ತಾರೆ. ಹೌದು ಸತ್ಯನಾ, ನೀವೇ ತಾನೇ ಇದೆಲ್ಲ ಮಾಡಿದ್ದು. ನೀವು ತಾನೇ ಪ್ರಪೋಸ್ ಮಾಡ್ಸಿದ್ದು. ಅಪೇಕ್ಷೆ ಬರ್ತಾಳೆ ಅಂತ ನಿಮಗೆ ಗೊತ್ತಿತ್ತು ತಾನೆ? ಅದಕ್ಕೆ ಅವಳು ಬರ್ತಾಳೆ ಅಂತ ನೀವು ನನಗೆ ಪ್ರಪೋಸ್ ಮಾಡ್ಸಿದ್ರಿ ತಾನೆ ಅಂತ ಭೂಮಿ ಅವರು ಹೇಳ್ತಾರೆ. ಅದೇ ಸಮಯಕ್ಕೆ ನಾನು ಕೂಡ ಅಜಿತ್ ಸಾಹೇಬ್ರಿಗೆ ಪ್ರಪೋಸ್ ಮಾಡ್ದೆ ಅಂತ ಭೂಮಿ ಅವರು ಹೇಳ್ತಾರೆ. ಆಗ ಸತ್ಯ ಅವರು, ಅಯ್ಯೋ, ನಾನು ಕರ್ಸಿದ್ದು ಇವರಿಬ್ರು ಮನ್ಸಲ್ಲಿರೋ ಮಾತು ಒಬ್ರಿಗೊಬ್ರು ಮಾತಾಡ್ಕೊಡ್ಲಿ ಅಂತ. ಅಯ್ಯೋ, ಆದ್ರೆ ನಡೆದಿದೆ ಬೇರೆ. ಆದ್ರೆ ಇಲ್ಲಿಗೆ ಅಪೇಕ್ಷೆ ಏನಿಗೆ ಬಂದು ಹಾಗಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆಗ ಸತ್ಯ ಅವರು, ಭೂಮಿ ಮನ್ಸಲ್ಲಿರೋದನ್ನ ಹೇಳ್ಕೊಂಡಿಲ್ವಾ ಅಂತ ಅಜಿತ್ಗೆ ಸನ್ನೆ ಮಾಡ್ತಾರೆ. ಆಗ ಅಜಿತ್ ಅವರು ಕೂಡ ಸತ್ಯ ಅವ್ರನ್ನ ನೋಡ್ಕೊಂಡು ಬೇಜಾರಲ್ಲೇ ಸನ್ನೆ ಮಾಡ್ತಾರೆ. ಆಗ ಸತ್ಯ ಅವರು, ಇಲ್ಲಿಗೆ ಅಪೇಕ್ಷೆ ಏನಿಗೆ ಬಂದು ಅವಳು ಬಂದಿರೋದ್ರಿಂದ ಇಲ್ಲಿ ಭೂಮಿ ನೋಡಿದ್ರೆ ಏನನ್ನು ಹೇಳ್ಕೊಂಡೇ ಇಲ್ಲ. ಏನೋ ಮಾಡಕ್ ಹೋಗಿ ಇನ್ನೇನು ಆಗೋಯ್ತಲ್ಲ ಅಂತ ಸತ್ಯ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಸತ್ಯನ, ಏನಾಯ್ತು, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಏನಿಲ್ಲ ಭೂಮಿ ಅಂತ ಸತ್ಯ ಅವರು ಹೇಳ್ತಾರೆ. ಆಗ ಅಜಿತ್ ಅವರು, ಭೂಮಿ, ಹೋಗಿ ಕಾರ್ ಹತ್ರ ಹೋಗಿ ಕುತ್ಕೋ ಅಂತ ಹೇಳ್ತಾರೆ. ಸೀದಾ ಬಂದು ಕುತ್ಕೊಂತಾರೆ. ಆಗ ಸತ್ಯ ಅವರು, ಏನು ಅಜಿತ ಇದೆಲ್ಲ? ನಿನ್ ಮನ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊ. ಭೂಮಿ ಮನ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊಂತಾಳೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಯಾಕೆ ಅಪೇಕ್ಷೆ ಬಂದು? ಸತ್ಯ ಅವರು ಕೇಳ್ತಾರೆ. ಆಗ ಅಜಿತ, ಏನು ನನ್ಗೆ ಗೊತ್ತಿಲ್ಲ ಸತ್ಯನ, ಯಾಕೆ ಅವಳು ಬಂದ್ಲು ಅಂತ ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ಮನ್ಸಲ್ಲಿ ಇದನ್ನ ನಾನು ಎಲ್ಲ ಹೇಳ್ಕೊಂಡಿದೀನಿ. ಭೂಮಿನೂ ಕೂಡ ಅವಳು ಹೇಳೋದಕ್ಕೆ ಬಂದ್ಲು. ಕೊನೆಗೂ ಭೂಮಿ ನನ್ನ ಸ್ವೀಕಾರ ಮಾಡ್ತಿದ್ಲು. ಆದ್ರೆ ಇಲ್ಲಿ ಅಪೇಕ್ಷೆ ಬಂದ್ಲು. ಅಪೇಕ್ಷೆಯಿಂದ ಎಲ್ಲ ಹಾಳಾಗೋಯ್ತು. ಆದ್ರೆ ಭೂಮಿ ಅನ್ಕೊಂಡಿದ್ದಾಳೆ ಅಪೇಕ್ಷೆ ಬರೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತ. ಆದ್ರೆ ನಾನು ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡಿದ್ದೀನಿ. ಆದ್ರೆ ಭೂಮಿ ಅಪೇಕ್ಷೆಗೋಸ್ಕರ ನಾನು ಇದೆಲ್ಲ ಮಾಡಿದೀನಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನನ್ನ ಮನ್ಸಲ್ಲಿರೋದನ್ನ ನಾನು ನಿಜಾನೇ ಹೇಳ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅಪೇಕ್ಷೆ ಬಂದು ಎಲ್ಲಾನು ಹಾಳು ಮಾಡಿದ್ದಾಳೆ. ಏನ್ ಮಾಡೋದು ಸತ್ಯಣ್ಣ ಅಂತ ಅಜಿತ್ ಅವರು ಬೇಜಾರ್ ಮಾಡ್ಕೊಂತಾರೆ. ಆಗ ಸತ್ಯ ಅವರು, ಏನು ಬೇಜಾರ್ ಮಾಡ್ಕೊಂಡ್ರೆ ಅಜಿತ, ಎಲ್ಲ ಸರಿ ಹೋಗುತ್ತೆ. ನೋಡು, ಆ ಭೂಮಿ ತಿರ್ಗಾ ಮನ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊಂತಾಳೆ. ನನಗೆ ನಂಬಿಕೆ ಇದೆ, ಬಾ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾರೆ. ಆಗ ಸತ್ಯ, ಭೂಮಿ, ಅಜಿತ 3 ಜನನು ಮನೆಗೆ ಹೋಗ್ತಾರೆ. ಆಗ 3 ಜನನು ಕೂಡ ಮನೆಗೆ ಬರ್ತಾರೆ. ಆಗ ಅಪೇಕ್ಷಾ ಬಾಗಿಲಲ್ಲಿ ನಿಂತ್ಕೊಂಡು, ಓಹೋ ಬನ್ನಿ ಪ್ರೇಮಿಗಳು ಮನೆಗೆ ಬಂದ್ರು, ಅತ್ತಿ ಬೇಕಾ ಅಂತ ಕೇಳ್ತಾರೆ. ಆಗ ಅಜಿತಂಗೆ ತುಂಬಾನೇ ಕತೆ ಬರುತ್ತೆ. ಈ ಅಪೇಕ್ಷಾ ಅಲ್ಲಿ ಬಂದ್ಬಿಟ್ಟು ಎಲ್ಲಾನು ಹಾಳು ಮಾಡಿರ್ತಾಳೆ. ಮತ್ತೆ ಇಲ್ಲೂ ಬಂದು ನೋಡಿದ್ರೆ ಇಲ್ಲೂ ಕೂಡ ವ್ಯಂಗ್ಯವಾಗಿ ಮಾಡ್ತಿದ್ದಾಳೆ. ಇವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬಾರ್ದು ಅಂತ ಮನ್ಸಲ್ಲಿ ಅಜಿತ್ ಅವರು ಅನ್ಕೊಂತಾರೆ. ಆಗ ಅಪೇಕ್ಷಾ, ನೋಡಿ ಅತ್ತೆ, ಮದ್ವೆ ಆದ್ಮೇಲೆ ಪ್ರಪೋಸ್ ಮಾಡೋದಂತೆ.
ಪ್ರೀತಿ ಮಾಡೋದಂತೆ. ಹಾಗಾದ್ರೆ ಇವರಿಬ್ರು ಮುಂಚೆನೆ ಪ್ರೀತಿ ಮಾಡಿಲ್ವಾ? ಪ್ರೀತಿ ಮಾಡಿ ಮದ್ವೆ ಆಗಿದೀವಿ ಅಂತ ಮನೆಯವರಿಗೆ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಹಾಗಾದ್ರೆ ಇವರಿಬ್ರು ಮದ್ವೆನೇ ಆಗಿಲ್ವಾ ಏನು? ಹಾಗಂತ ಅಪೇಕ್ಷಾ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಅಪೇಕ್ಷಾ ಏನ್ ಮಾತಾಡ್ತಿದ್ಯಾ ನೀನು? ಹೇಳ್ತಾರೆ. ಆಗ ಅಪೇಕ್ಷಾ ಇರೋದನ್ನೇ ಹೇಳ್ತಿರೋದು ಅಜಿತಾ. ಆದ್ರೆ ನೀವಿಬ್ರು ಪ್ರೀತಿ ಮಾಡೇ ಮದ್ವೆ ಆಗಿದ್ರ, ಮತ್ತೆ ಇವಾಗೇನು? ಅವ್ರು ಪ್ರಪೋಸ್ ಮಾಡೋದೇನು, ನೀನ್ ಉಂಗುರ ಕೊಡೋದೇನು, ನೀನ್ ಅಕ್ಸೆಪ್ಟ್ ಮಾಡೋದೇನು? ಅಬ್ಬಬ್ಬಾ, ನೋಡೋಕೆ ಕನ್ಸಾಲ್ದು. ನೀವಿಬ್ರು ಪ್ರೀತಿ ಮಾಡೇ ಮದ್ವೆ ಆಗಿದ್ರ, ಮತ್ತೆ ಯಾರಿಗಾದ್ರೂ ಈ ತರ ಅನುಮಾನ ಬರಲ್ವಾ? ಹಾಗಾದ್ರೆ ನೀವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತ ಅಪೇಕ್ಷಾ ಜೋರಾಗಿ ಕೂತ್ಕೊಂತಾಳೆ. ಆಗ ದೇವಯಾನಿ, ನನಗೂ ಅದೇ ಅನುಮಾನ ಬರ್ತಿದೆ ಅಪೇಕ್ಷಾ. ಈ ಅಪೇಕ್ಷಾ, ನಿಂಗೆ ನಾವು ಓದಲೆಲ್ಲ ಏನೇ ಕೆಲ್ಸ ನಿಂಗೆ? ಅಷ್ಟಕ್ಕೂ ನಿಂಗೆ ಅಲ್ಲಿ ಯಾರೇ ಬರಕ್ ಹೇಳಿದ್ದು? ನೋಡು, ನಿಂಗೇನ್ ಕೆಲ್ಸ ಅಲ್ಲಿ? ಆಗ ಅಪೇಕ್ಷಾ, ಓಹೋ, ನಿಮ್ ಬಣ್ಣ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಪ್ರಪೋಸ್ ಮಾಡಿದ್ದನ್ನ ನಾನ್ ಕೇಳಿಸ್ಕೊಂಡೆ ಅಂತ ಭಯ ಆಗ್ತಿದ್ಯಾ? ಈ ನಿಜಾನ ಮನೆಯವ್ರ ಮುಂದೆ ಆಗ್ಲೇಬೇಕು. ಆದ್ರೆ ಮದ್ವೆ ಆಗಿದ್ದೀರಾ ಅಂತೀರಾ, ಆದ್ರೆ ಮನೆಯವ್ರ ಮುಂದೆ ಮೋಸ ಮಾಡ್ತಿದ್ದೀರಾ. ಆದ್ರೆ ಇದು ಎಲ್ಲರ ಮುಂದೆ ಬಯಲಾಗ್ಲೇಬೇಕು ಅಂತ ಜೋರಾಗಿ ಅಪೇಕ್ಷಾ ಕೂತ್ಕೊಂತ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಏನಾಯ್ತು ಅಪೇಕ್ಷಾ? ಆಗ ಸಂಗೀತ ಅವರು ಕೇಳ್ತಾರೆ, ಅಮ್ಮ, ನಿಮ್ ಮಗ ಏನ್ ಮಾಡ್ತಿದ್ದಾನೆ ಕೇಳಿ, ನಿಮ್ಮೆಲ್ಲರಿಗೂ ಗೊತ್ತಾ, ನನಗೆ ಮೋಸ ಮಾಡ್ತಿದ್ದಾನೆ. ಆಗ ಸಂಗೀತ ಅವರು, ಏನಾಯ್ತು ಅಪೇಕ್ಷಾ ಅಂತ ಕೇಳ್ತಾರೆ. ಆಗ ಅಪೇಕ್ಷಾ, ನೋಡಮ್ಮ, ಇವಾಗ ಪ್ರಪೋಸ್ ಮಾಡ್ತಿದ್ದಾನೆ, ಆದ್ರೆ ಅವನು ಪ್ರೀತಿ ಮಾಡಿ ಮದ್ವೆ ಆಗ್ದೇನಂತೆ. ನೋಡಮ್ಮ, ಆದ್ರೆ ಇವಾಗ ಪ್ರಪೋಸ್ ಮಾಡೋದು ಅಂದ್ರೆ ಏನು? ಆಗ ಸಂಗೀತ ಅವರು, ಏನು ಅಜಿತಾ ಇದೆಲ್ಲ? ನೀವಿಬ್ರು ಹೊರಗಡೆ ಹೋಗಿದ್ರಲ್ಲ, ಇವ್ಳು ಏನ್ ಹೇಳ್ತಿದ್ದಾಳೆ ಅಜಿತಾ, ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಆಗ ಅಜಿತಾ ಅವರು, ಹೌದು ಅಮ್ಮ, ನಾವು ಹೊರಗಡೆ ಹೋಗಿದ್ವಿ. ನಾನು ಭೂಮಿಗೆ ಒಂದು ಹೂ ಕೊಟ್ಟಿದ್ದೀನಿ ಭೂಮಿಗೆ ಅಷ್ಟೇ. ಇವಳು ಅದಕ್ಕೆ ಕದ್ದು ಮುಚ್ಚಿ ನೋಡ್ತಿದ್ಲು. ಆಗ ಸಂಗೀತಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಏಯ್ ಸಂಗೀತ, ಸರಿ ಅಪೇಕ್ಷಾ, ಎಷ್ಟು ಸತಿನ ನೀನ್ ಹೇಳೋದು? ಮತ್ತೆ ಅವ್ರ ಹಿಂದೆ ಹೋಗ್ತಿದ್ಯಾ? ಅಲ್ಲ, ಭೂಮಿ ಒಳ್ಳೆವಳು, ನೀವು ನನ್ನ ಅದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಅವಳ ಹಿಂದೆನೆ ಹೋಗ್ತಿದ್ಯಲ್ಲ, ಎಷ್ಟೇ ಧೈರ್ಯ ನಿಂಗೆ? ಅವ್ರ ಹಿಂದೆನೆ ಹೋಗ್ತಿದ್ಯಲ್ಲ ಅಂತ ಜೋರಾಗಿ ಸಂಗೀತ ಅವ್ರು ಹೇಳ್ತಾರೆ. ಆಗ ಭೂಮಿ, ಅತ್ತೆ ಏನತ್ತೆ ಇದೆಲ್ಲ? ಮದುವೆ ಆದ್ಮೇಲೆ ಗಂಡ ಹೆಂಡತಿ ಪ್ರಪೋಸ್ ಮಾಡಬಾರ್ದು ಅಂತ ಏನಿದೆ? ರೂಲ್ಸ್ ಏನಾದ್ರು ಇದ್ಯಾ ಅತ್ತೆ? ನಾವಿಬ್ರು ಹೊರಗಡೆ ಹೋಗಿದ್ವಿ, ಸಾಹೇಬ್ರು ನಂಗೆ ಪ್ರಪೋಸ್ ಮಾಡಿದ್ರು, ಆ ಜಾಗ ತುಂಬಾನೇ ಚೆನ್ನಾಗಿತ್ತು ಅಂತ ಪ್ರಪೋಸ್ ಮಾಡಿದ್ರು, ನಾನು ತುಂಬಾನೇ ಖುಷಿಯಾಗಿದ್ದೆ. ಅಷ್ಟಕ್ಕೂ ಗಂಡ ಹೆಂಡತಿ ಹೋಗಿರ್ಬೇಕಾದ್ರೆ ಇವಳು ಯಾಕೆ ಕದ್ದು ಮುಚ್ಚಿ ನೋಡ್ಬೇಕತ್ತೆ? ಗಂಡ ಹೆಂಡತಿ ಮಧ್ಯೆ ಏನೇನೋ ತಂದಿಕ್ತಿದ್ದಾರೆ, ಅಷ್ಟಕ್ಕೂ ಇವಳಿಗೇನ್ ಸಂಬಂಧ? ಗಂಡ ಹೆಂಡತಿ ಮಧ್ಯೆ ತಂದಿಕ್ತಿದ್ದಾಳೆ ಅತ್ತೆ. ಅಷ್ಟಕ್ಕೂ ಅಪೇಕ್ಷಾ ಮೇಲೆ ಸಂಗೀತ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.